ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ದೊಡ್ಡೋರಿಗೆ ಬೇಗನೆ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಹಬ್ಬ ವಾರ ಬಂದಾಗ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಇವಾಗ ಮಾವಿನಕಾಯಿ ಸೀಸನ್ನು, ದಿನಕ್ಕೆ ಒಂದೊಂದು ಮಾವಿನಕಾಯಿ ಅಡುಗೆ ಮಾಡ್ತಾಯಿರಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾವಿನಕಾಯಿ ಅಂದರೆ ಮಕ್ಕಳಿಗೆ ತುಂಬಾ ಆಸೆ. ನಮಗೂ ಇಷ್ಟ ಆಗುತ್ತೆ, ಅಂದರೆ ಮಕ್ಕಳಿಗೆ ಇನ್ನೂ ತುಂಬ ಹೆಚ್ಚಾಗಿ ಇಷ್ಟ ಆಗುತ್ತೆ. ಇದು ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸಲ ನೋಡಿ. ಸೂಪರಾಗಿದೆ, ಸಖತ್ತಾಗಿದೆ. ತಿಂದು ನೋಡಿ ಒಂದು ಸಲ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತೊಳೆದು ತುರಿದಿಟ್ಕೊಂಡಿರೋ ಮಾವಿನಕಾಯಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದು ಸಿಪ್ಪೆ ತೆಗೆದಿರೋ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ ಪುಡಿ. ಇವಿಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಚಿಲ್ಲಿ ಸ್ವಲ್ಪ, ಸಾಸಿವೆ ಚಿಟ್ಲಿದೆ. ಈಗ ಮೊದಲು ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಇವೆರಡನ್ನೂ ಹಾಕ್ಕೊಳ್ಳೋಣ. ಯಾಕೆಂದರೆ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿರೋದು, ಅದು ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಆಗೋಷ್ಟಿರಲ್ಲ. ಹಾಗಾಗಿ ಕಡಲೆಬೇಳೆ, ಉದ್ದಿನಬೇಳೆ ಫಸ್ಟ್ ಹಾಕ್ಕೊಳ್ಳೋಣ. ಇದು ಒಂಬಣ್ಣ ಬರಬೇಕು. ಈಗ ಒಂಬಣ್ಣ ಬರ್ತಾಯಿದೆ. ಸಿಪ್ಪೆ ತೆಗೆದಿರೋ ಕಡಲೆ ಬೀಜನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಹಾಗೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಎರಡೆರಡು ಹೋಳು ಮಾಡ್ಕೊಂಡಿರೋಣ ಹಸಿಮೆಣಸಿನ್ಕಾಯಿ. ಇದಕ್ಕೇನು ಜಾಸ್ತಿ ಸಾಮಗ್ರಿಗಳಿಲ್ಲ, ಇದು ಚಿಟುತ್ತಾ ಇದೆ. ಈಗ ಸ್ಟವ್ ಸ್ವಲ್ಪ ಸಿಮ್ ಮಾಡ್ಕೊಳ್ಳೋಣ. ಸಿಮ್ಮಲ್ಲೇ ಬೇಡಲಿ, ಯಾಕೆಂದರೆ ಹಸಿಮೆಣಸಿನ್ಕಾಯಿ ಸೀದೋಗ್ಬಿಡುತ್ತೆ, ಸೀಬಾರ್ದು. ಹಾಗಾಗಿ ಸಣ್ಣ ಸಿಮ್ಮಲ್ಲೇ ಮಾಡ್ಕೊಳ್ಳೋಣ. ಈಗ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿ ಹಾಕ್ಕೊಳ್ಳಿ. ಉಪ್ಪಿನ ಪುಡಿ ಸೇರಿಸ್ಕೊಳ್ಳೋಣ. ಉಪ್ಪಿನ ಪುಡಿ ಯಾಕೆ ನಾನು ಮೊದಲೇ ಹಾಕ್ತಾಯಿದ್ದೀನಿ ಅಂದರೆ, ಮಾವಿನಕಾಯಿ ಒಳಗಡೆ ಹಾಕಿದ್ರೆ ಒಂದು ಕಡೆ ಮಾವಿನಕಾಯಲ್ಲಿ ಉಪ್ಪಿರುತ್ತೆ, ಒಂದು ಕಡೆ ಉಪ್ಪಿರಲ್ಲ. ಎಣ್ಣೆ ಒಳಗಡೆ ಹಾಕಿದ್ರೆ ಎಲ್ಲ ಕ್ಲೀನಾಗಿ ಮಿಶ್ರಣ ಆಗಿರುತ್ತೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದು ಒಂದು 2 ನಿಮಿಷ ಸುಮ್ಮನೆ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗ್ತಾಯಿದೆ. ಈಗ ಕಡಲೆ ಬೀಜ ಹುರಿದಿರೋದಕ್ಕೋಸ್ಕರ ಏನು ಫ್ರೈ ಆಗೋಷ್ಟೇನು ಬೇಕಾಗಿಲ್ಲ ಜಾಸ್ತಿ. ಈಗ ಇದಕ್ಕೆ ತುರಿದಿಟ್ಕೊಂಡಿರೋ ಮಾವಿನಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇಷ್ಟೇ ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಲೇ ಗೊಜ್ಜಾಗಿದೆ. ಈಗ ಜಾಸ್ತಿ ಹೊತ್ತು ಮಾವಿನಕಾಯಿನ ಎಣ್ಣೆಯಲ್ಲಿ ಬೇಯಿಸಬಾರ್ದು ಇದನ್ನು, ಯಾಕಂದರೆ ಆ ಫ್ಲೇವರ್ ಹೊರಟೋಗುತ್ತೆ, ಮಾವಿನಕಾಯಿ ಫ್ಲೇವರ್ ಹೊರಟೋಗ್ಬಿಡತ್ತೆ. ಹಾಗಾಗಿ ಗೊಜ್ಜು ಇದಾಗಿದ್ದ ತಕ್ಷಣ ಸ್ವಲ್ಪ ಒಂದೇ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲೇ ಮಾಡ್ಕೋಬೇಕು. ಸಿಮ್ಮಲ್ಲಿ ಹಾಕಿದ್ರೆ ಮಾವಿನಕಾಯಿ ಬೆಂದುಬಿಡುತ್ತೆ. ಇಲ್ಲ ಅಂದರೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡೋಣ. ಇಷ್ಟೇ. ಇದು ಅನ್ನಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ತಿನ್ನೋವಾಗ ಅನ್ನಕ್ಕೆ ಮಿಕ್ಸ್ ಮಾಡ್ತೀರಲ್ವ, ಆವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀವಿ. ಇಷ್ಟೇ ಫ್ರೆಂಡ್ಸ್. ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕ್ ಇರುತ್ತೆ, ಕ್ಲಿಕ್ ಮಾಡಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.